ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ವಿಡಿಯೋ ಇವಾಗ ಶುರು ಮಾಡಿದ್ದೆ. ನಾನು ನಿಮ್ಮ ಗಾರ್ನಾವಿ ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲೇ. ಇವತ್ತು ಬೆಳಗ್ಗೆ ಲಾಗ್ ಶುರು ಮಾಡಿದೆ ಗೈಸ್. ಇವತ್ತು ಗುರುವಾರ ಆಗಿದೆ. ಸಂಜೆ ಬಾಬು ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕೆ ನಗಾಡ್ತಾ ಇದ್ದೀರಾ? ಸುಮ್ಮನೆ ಸಂಜೆ ಹೋಗೋದಕ್ಕೆ ಇವಾಗಲೇ ಸ್ಕೆಚ್ ಮಾಡ್ಕೊಂಡಿದ್ಯಲ್ಲ, ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಾಬು ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಂದು ಗಿಫ್ಟ್ ಸಿಗುತ್ತೆ ನಮಗೆ, ಸರ್ಪ್ರೈಸ್ ಗಿಫ್ಟ್. ಅದಕ್ಕೋಸ್ಕರ ಯಾವಾಗಲೂ ಬಾಬು ದೇವಸ್ಥಾನಕ್ಕೆ ಹೋಗಿ ಇಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಹೋಗ್ತೀಯಾ? ಇಲ್ಲ, ಆ ಥರ ಅಲ್ಲ. ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ, ನಮ್ಗೆ ಸರ್ಪ್ರೈಸ್ ಸಿಗ್ತಂಗೆ. ಸೊ ಇವತ್ತು ನಮ್ಮ ಮನೇಲಿ ಏನು ತಿಂಡಿ ಹೇಳಿ ಗೈಸ್? ಇಬ್ಬರು ಮಕ್ಕಳು ನೋಡಿ ಸ್ವಲ್ಪ ತಿಂದ್ಬಿಟ್ಟಿದ್ದಾರೆ. ಪಲಾವ್ ಅಂತ ಮಾಡಿದ್ದಾರೆ, ಸಖತ್ತಾಗಿದೆ. ಇಲ್ಲಾಂದ್ರೆ ಬೇಜಾರು ಮಾಡ್ಕೋತಾರೆ. ಆಯಿಲ್ ಕಡಿಮೆ ಆಗಿದೆ. ನೆನ್ನೆ ಆಯಿಲ್ ಜಾಸ್ತಿ ಆದಂಗೆ ಅನ್ಸಿತ್ತು ನನಗೆ, ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಕಡಿಮೆ ಆಗುತ್ತೆ. ಇವಾಗ ಅವ್ರಿಗೆ ಅದು ಕಿಚಡಿ ಇದ್ದಂಗೆ. ಇಲ್ಲ, ಆಯಿಲ್ ಚೆನ್ನಾಗಿದೆ. ಕಡಿಮೆ ಆಗ್ಬಿಟ್ರೆ ಕಿಚಡಿ. ಯಾಕೆ ಹೊರಗಿದ್ದಾಡ್ತೀರಾ? ಸ್ಕೂಲಿಗೆ ರೆಡಿ ಆಗ್ಬಿಟ್ಟು ಇಲ್ಲಿ ಹಾಸಿಗೆ ಮೇಲೆ ಬಂದು ನಿಂತಿದೆಯಲ್ಲ ದಿವಿ, ಶೂ ಹಾಕೊಂಡು. ಪೆನ್ನಲ್ಲಿ ಗೀಚಿರೋದಾ? ಸರಿ ಬನ್ನಿ ಸ್ಕೂಲ್ಗೆ ಹೋಗೋಣ. ಚಾಡಿ ಹೇಳೋದ್ರಲ್ಲಿ ಇರು ಫಸ್ಟ್. ಸ್ಕೂಲಿಗೆ ಟೈಮ್ ಆಗಿದೆ, ಕರ್ಕೊಂಡು ಹೋಗ್ಬೇಕು ಗೈಸ್. ಕರ್ಕೊಂಡೋಗಿ ಬಿಟ್ಬಿಟ್ಟು ನಾನು ಹಂಗೆ ಡ್ಯೂಟಿಗೆ ಹೋಗ್ತೀನಿ. ನಮ್ಮ ದೇವ್ರನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಾ. ಕರೆಕ್ಟ್ ಟೈಮ್ ಆಗಿದೆ. ನಡೀರಿ ನಡೀರಿ. 11 ನಿಮಿಷ ಇದೆ ಗೈಸ್. ಇವೊಂದು 5 ನಿಮಿಷ ಅಲ್ಲಿ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾನು 5 ನಿಮಿಷ ಡ್ಯೂಟಿಗೆ ಹೋಗಿ ಸರಿ ಆಗುತ್ತೆ. ಸ್ವೆಟರ್ ಹಾಕತ್ತೇನ ಅಂದ್ರೆ ಬೇಡ ಅಂದ್ರೆ ಗಾಳಿ ಮಗನೇ, ಆಷಾಢದ ಗಾಳಿ. ಸ್ಕೂಲಲ್ಲಿ ಗಾಳಿ ಬೀಸಲ್ವಾ ತಣ್ಣಗೆ? ಇವ್ರು ಸ್ಕೂಲಲ್ಲೇ ಕೊಟ್ಟಿದ್ದಾರೆ ಸ್ವೆಟ್ರು, ಆದರೆ ಇವನು ಹಾಕೊಳ್ಳಲ್ಲ. ಸ್ಕೂಲಲ್ಲಿ ಕೊಟ್ಟಿರೋ ಸ್ವೆಟ್ರು ಹಾಕತ್ತಿರ್ಲಿಲ್ಲ. ನಾವು ಬೇರೆ ಸ್ವೆಟ್ರ್ ಹಾಕೊಂಡು ಹೋಗವು, ಅದಕ್ಕೆ ಬೇರೆ 5 ರೂಪೀಸ್ ಫೈನ್ ಹಾಕವು. ಇವನು ಇಲ್ಲೇ ಬಿಟ್ಬಿಡೋಣ ಖುಷಿನಾ? ಏನಂತೆ? ಫೋನ್ ಕೊಡಿ ಬಿಡ್ತೀನಿ ಅಂತ. ಫೋನ್ ಕೊಟ್ಟರೆ ಇರ್ತೀಯಾ? ಅದ್ಯಾಕೆ? ಬನ್ನಿ ಬನ್ನಿ ಬನ್ನಿ, ಬೇಗ ಟೈಮ್ ಆಯ್ತು, ನಡೀರಿ. ನಿನ್ನೆ ಗೈಸ್ ಇದೆಲ್ಲ ಕಸಿಂದು ಮರ ಡಬ್ಬ ಎಲ್ಲ ಬಿದ್ದುಬಿಟ್ಟು ನಮ್ದು ಆಲೂಗಡ್ಡೆ ಗಿಡ ಎಲ್ಲ ಮುರಿದೋಗಿತ್ತು. ಈ ಕಡೆ ಇರೋದು ಇಲ್ಲಿ ಕಟ್ಟಾಗಿದೆ, ಇಲ್ಲೆಲ್ಲ ಮುರಿದೋಗ್ಬಿಟ್ಟೈತಿ. ಇಲ್ಲಿ ಬಕೆಟ್ ಇಟ್ಟಿದ್ದಾರಲ್ಲ ಇದರಿಂದ ಬೀಗ ಬೇರೆ ಹಾಕ್ಬಿಟ್ಟು ಹೋಗ್ತಾರೆ. ನಡೀರಿ ನಡೀರಿ ಬೇಗ ಕೆಳಗಡೆ ಹೋಗಿ ಹೋಗಿ. ಬಿಡು, ಚಪ್ಪಲಿ ಹಾಕು ಕೆಳಗಡೆ. ನಾನು ಹಾಕತ್ತೀನಿ. ಅಯ್ಯೋ ಇವ್ ನೋಡಿ ಗೈಸ್, ನನ್ನ ಕಾಲು ಹತ್ರಕ್ಕೆ ತಂದು ಕೊಡ್ತಾ ಇದ್ದೀನಿ. ನಡೀರಿ ನೀವು ನಡೀರಿ. ನಡಿ ಮುದು ಪ್ಲೀಸ್ ಅಂತ ಅವನಿಗೆ ರೇಗಿಸ್ತಾ ಇದ್ದಾನೆ ಅವನು, ಅವ್ರ ಅಮ್ಮಂಗೇನೆ. ನಮ್ಮ ಖುಷಿ ಏನೇ ಮಾತಾಡಲಿ ನಮ್ಮ ನವಿ ಅದನ್ನು ರಿಪೀಟ್ ಮಾಡಲೇಬೇಕು. ಚೆನ್ನಾಗಿ ಕಲ್ತಿದ್ದಾನೆ ಮಾತಾಡೋದು. ಹೋಗೋಣ. ಹಾಂ, ಮುಖ ಹಿಂಗಾಗ ಸೈಲೆಂಟಾಗಿ. ಸ್ಕೂಲಲ್ಲಿ ಯಾರ ಜೊತೆ ಮಾತಾಡಲ್ಲ ಗೈಸ್ ನಮ್ದು. ನಗಾಡೋದು ಇಲ್ಲ, ನಾನು ನೋಡಿಲ್ಲ. ಸ್ಕೂಲಿಂದ ಆಚೆ ಬರೋದು, ಇವಾಗ ಕರ್ಕೊಂಬರಕ್ಕೆ ಹೋಗ್ತೀನಲ್ಲ ಅವಾಗಲೂ ನಗಾಡಲ್ಲ. ಅಲ್ಲಿಂದ ಆಚೆ ಬಂದಮೇಲೆ ಅವ್ನು ನಗು ನಮ್ಮ ಮನೆ ಹತ್ರ. ಇವಾಗ ಸ್ಕೂಲಲ್ಲಿ ಏನಾಗೋದು ಗೊತ್ತಾ? ಈಗ ಅವ್ನು ನನ್ನ ನೋಡ್ತಾನಲ್ವಾ, ನೋಡಿದ್ರು ಸಹ ನಗಾಡಲ್ಲ. ನೋಡಿದ್ರೆ ಆ ಕಡೆ ತಿರ್ಗಾತಾನೆ. ಟೀಚರ್ ನೋಡ್ಬಿಡ್ತಾರಲ್ಲ ಇವ್ನು ನಗಾಡೋದು. ಅದಕ್ಕೆ ನಮ್ಮ ಖುಷಿಗೆ ಹೊಡಿಬೇಕು ಗೈಸ್. ಬಗು ಖುಷಿ, ಏನಿದು ಕೂದಲು ಹಿಂಗೈತಲ್ಲ, ಕಣ್ಣು ಥರ ಐತೆ. ಅದು 2 ಎಂಟಿ. 2 ಸುಳ್ಳು. ಯಾಕೆ ಗಿರ್ಸ್ಕೊತ ಇದೆಯಾ? ಸುಮ್ಮನಿರಾ. ಯಾರು ಒಂದು ನಂಬಿಕೆ? ಇವನೇ ಖುಷಿ. 1 ಫ್ಲೋರ್ ಅನ್ಕೋನೆ. ಖುಷಿ ಖುಷಿ ಯಾರಿಷ್ಟ? ಬದಲಾಗ್ಬಿಟ್ಟಿದ್ದೇನೆ ಈಗ. ಝೂಮ್ ಮಾಡಿ ತೋರಿಸ್ಬೇಡ, ನನ್ನ ಝೂಮ್ ಮಾಡಿ ತೋರಿಸ್ಬೇಡ. ಹಾಂ ಆಯ್ತು ನಡಿ. ಇವಾಗ ಇಲ್ಲಿ ಬಂದು ನೋಡ್ಕೊಬೇಕು ಅವಳು. ಹಿಂಗೆ ಒಂದ್ಸಲ ಹಿಂಗೆ ಡ್ರೆಸ್ ಎಲ್ಲ ಹಿಂಗೆ ಮಾಡಿಕೊಂಡು ನಡೀರಿ ನಡೀರಿ. ಟೈಮ್ ನಡೀರಪ್ಪ ಬೇಗ, ಟೈಮ್ ಆಗುತ್ತೆ.
ತಕೊಂಬಿಟ್ಟು ರೋಡ್ಗೆ ಹೋಗ್ಬಿಡ್ತಾನೆ. ನಿಧಾನ ಖುಷಿ. ನಮ್ಮ ಗಾಡಿ ಇಲ್ಲಿ ನಿಂತಿದೆ. ದಿವಾ ಮುಂದೆನಾ ಹಿಂದೆನಾ? ಹಿಂದೆ. ಖುಷಿ ಮುಂದೆ. ದಿವಿ ಬಾಯ್. ಸ್ಕೂಲ್ ಹತ್ರ ಹೋದಾಗ ಇನ್ನೂ ಫುಲ್ ಸೈಲೆಂಟ್. ಆ ಕಡೆಯಿಂದ ಹೋಗೆ ನವಿ. ನವಿ ಆ ಕಡೆಯಿಂದ ಹೋಗು. ನಮ್ಮ ನವಿ ಹೋಗಲ್ಲ ಗೈಸ್, ಭಯ ಅವಳು. ಹೋಗಲ್ಲ ಹೋಗೆ. ಅಯ್ಯೋ ಎಷ್ಟು ಹೆದರಿಕತ್ತಾರೆ ನೋಡಿ ಗೈಸ್. ನೋಡಿ ಗೈಸ್ ಬಿಟ್ಬಿಟ್ಟು ಓಡ್ ಬರ್ತಾ ಇದೆ. ಚೂರು ಲೇಟ್ ಆದರೆ ಹಿಂಗೆ ಜಾಸ್ತಿ ರಶ್ ಆಗ್ಬಿಡುತ್ತೆ. ಖುಷಿ ಖುಷಿ ಬರ್ನಾ ಡ್ಯೂಟಿಗೆ? ಬಾಯ್ ಬಾಯ್. ಬೇಡ ಕಣ ಬಾ. ಅಲ್ಲಿ ನೋಡಿ ಮೂತ. ಹ್ಞೂ ಗೊಜ್ಜೆ. ಬಾಯ್ 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 ಬಾಯ್. ಬಾಯ್. ತಿಂಡಿ ತಿನ್ನಕ್ಕೆ ಬಂದಿದ್ದೀನಿ. ಕಾಫಿಗೆ ಬಿಟ್ಟಿರ್ತಾರೆ, ಇವಾಗ ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಬಂದಿದ್ದೀನಿ. ನಮ್ಮ ನವಿ ಜಸ್ಟ್ ಒಂದು ಸೆಕೆಂಡ್ ಮುಂಚೆ ವಿಡಿಯೋ ಮಾಡ್ಕೊಳಕ್ಕೆ ಮುಂಚೆ ಏನು ಮಾಡ್ತಿಲ್ಲ ಅಂತ ಕೇಳಬೇಕಾಯ್ತು. ಏನು ಮಾಡ್ದೆ ಹೆಂಗಿದ್ದೆ ಅಷ್ಟೇ. ಕ್ಲಿಕ್ ಮಾಡ್ಕೊಡು. ತಿನ್ನಿಸ್ಲಾ ನಿನಗೂ? ಬೇಡ ಇರ್ಲಿ ತಗೋ. ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೀನಿ. ಬಿಡೋ ಕೈ. ನಾನು ಇಟ್ಕೊಂಡೆ ಇಲ್ಲ ಕೈ ನೋಡಿ. ನಾನು ಬಿಡೋ ಕೈ. ಬಿಡು ಮತ್ತು ಅಪ್ಪ ನಾನು ತಿನ್ನಲ್ಲ, ಹೊಟ್ಟೆ ತುಂಬ ಬಿಡೋ ಅಪ್ಪ ಕೈ. ಮತ್ತೆ ಮಾಡು ಒಂದು ತಿಸ್ಕೊಳ್ಳಿನ ಕೊಡೋದಿಲ್ಲ. ಇಷ್ಟನ್ನು ಬಿಡು ಕೊಡಬೇಕು. ಬೀಳಿಸಿದ್ರಂತೂ ಕಾಫಿ ಇಡು ಒಂದೋಡ. ಹಾಲಿಲ್ಲ. ಟೀ ಇಡು. ಹಾಲಿಲ್ಲ ಅಂತ ನೋಡಿ. ಇದ್ರೂ ಇಲ್ಲ ಅಂದ್ರೆ ಗೈಸ್ ಮಾಡ್ಕೊಡ್ಬೇಕಲ್ಲ ಅಂತ ಇವಾಗ ಮೇಲಿಂದ ಉದುರುತ್ತಾ? ಏನಾ ಏನ್ ಬೇಕು ಅಂತ ಟೀ ಇಡೆ? ಟೀ ಟೀ ಕಾಫಿ ಅಂತ ಹೇಳಿದ್ದು ಫಸ್ಟ್ ಕಾಫಿ. ಟೀ ಅಂತ ಫಸ್ಟ್ ಹೇಳಿದ್ರೆ ಟೀ. ನೋಡಿ ಗೈಸ್ ಕಾಫಿ ಈಸಿ ಹೇಳ್ಬಿಟ್ಟು ಕಾಫಿ ಕಾಯಿಸ್ತೀನಿ ಅಂತ. ಹಂಗೂ ಕುಡಿಬೇಕು ಅನ್ಸುತ್ತೆ, ತಲೆನೋವು. ಬ್ಲಾಕ್ ಕಾಫಿ ಮಾಡ್ಕೊಂಡು ಇದನ್ನ ಒಂಚೂರು ಕೊಟ್ಬಿಟ್ಟು ಕೊಡ್ತೀನಿ. ಖುಷಿ ಏನು ಮಾಡ್ತಿದ್ಯಾ? ಅಲ್ಲ ಕೆಳಗಡೆ ನೀರು ಬಾಟ್ಲೆ ಇಲ್ಲ, ನೀರು ಕುಡಿತಾವ ನಂದು. ನನ್ನ ಮಗ ಕಷ್ಟಪಟ್ಟು ಓದಕ್ಕೆ ಹೋಗಿದ್ರೆ ನೀನು ಅಡ್ಗಾಡ್ತೀಯ. ನಿಮ್ಮ ಮಗ ಕಷ್ಟಪಟ್ಟು ಓದಕ್ಕೆ ಹೋಗೋಣ? ಇಷ್ಟಪಟ್ಟಲ್ವಾ? ಅವ್ನು ಬಂದಾಗ ಕೇಳ್ತೀನಿ ರೀ ಗೈಸ್. ಅವ್ನು ಸ್ಕೂಲ್ಗೆ ಹೋಗಕ್ಕೆ ಯಾಕೆ ಇಷ್ಟ ಅಂತ ನಿನ್ನೆ ನೈಟ್ ಕೇಳ್ತಾ ಇದ್ದೆ. ಇಷ್ಟ ಅವನು ಅದಕ್ಕೆ ಇಷ್ಟ ಅಂತ ಅಂದಿಲ್ಲ. ನೆನೆ ಆದ್ರೆ ಏನೇನು ಮಾತಾಡ್ತಿದ್ರು. ಹಂಗೇನೆ ನಿಂಗೆ ಹುಡುಗ ಫ್ರೆಂಡ್ ಆಗೋರು, ಹುಡುಗಿ ಫ್ರೆಂಡ್ ಆಗೋರು ಅಂತ. ನಿಂಗೆ ಯಾರು ಫ್ರೆಂಡ್ ಆಗಿಲ್ಲ ಅಂತ ಅಂದ. ಆಮೇಲೆ ಪಕ್ಕದಲ್ಲಿ ಯಾರು ಕೂತ್ಕೋತಾರೆ ಅಂತ ನಮ್ಮನೆಯವ್ರು ಕೇಳಿದ್ರು. ಹುಡುಗಿ ಅಂತ ಅಂದ. ಆಮೇಲಿಂದ ಲೆಫ್ಟಲ್ಲಿ ಯಾರು ಹುಡುಗನ, ರೈಟಲ್ಲಿ ಯಾರು ಹುಡುಗಿನ ಅದೇ ಕೇಳ್ತಿದ್ರು. ಅದಕ್ಕೆ ನಾನೊಂದ ಎರಡು ಸೈಡ್ ಹುಡುಗಿನೇ ಕೂತ್ಕೊಳ್ಳೋದು ಅಂತ. ನಾವ್ನವ್ರು ಏನನ್ಬೇಕು, ಶ್ರೀಕೃಷ್ಣ ಪರಮಾತ್ಮ ನೀನು ಬಿಡು. ಅದಕ್ಕೆ ಅವನಿಗೆ ಸ್ಕೂಲ್ಗೆ ಹೋಗಿ ಬೇಜಾರೇ ಆಗಲ್ಲ ಪಾಪ. ಯಾವಾಗ್ಲೂ ಅಳ್ಳಾತಿಲ್ಲ, ಹಂಗೆ ಹೋಯ್ತಾನಲ್ಲ. ಅದಕ್ಕೆ ನಮ್ಮನೆಯವರು ಹುಡುಗಿ ಫ್ರೆಂಡ್ಸ್ ಆಗೋರಲ್ಲ, ಅದಕ್ಕೆ ಅಳ್ಳಲ್ಲ ಹೋಯ್ತಾನ ಅವನು ಸ್ಕೂಲ್ಗೆ ಅಂತ ಹೇಳ್ತಿರ್ತಾರೆ. ಅವನು ನಾನು ಹೇಳ್ತೀನಲ್ಲ ಗೈಸ್, ನಮ್ಮ ಮಗನಿಗೆ ಸ್ಕೂಲ್ ಅಂದ್ರೆ ಇಷ್ಟ ಇಷ್ಟ ಅಂತ. ಅವ್ನಿಗೆ ಇವಾಗ ನಮ್ಮ ಮಕ್ಳಿಗೆ ಹೋಗಕ್ಕೆ ಇಷ್ಟ ಇಲ್ಲ, ಹೋಗಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ಅವು ಹಠ ಮಾಡ್ತಾರೆ. ನಮ್ಮ ಅಮ್ಮನೇ ಸಪೋರ್ಟ್ ಮಾಡ್ತಾಳಲ್ಲ ಆ ಥರ ಫಸ್ಟ್ ಹೇಳ್ಬಿಟ್ರೆ ಆ ಥರ. ನನ್ನ ಮಗಕ್ಕೆ ಹೋಗಕ್ಕೆ ಇಷ್ಟ 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 ಅಂತ ಹೇಳಿ ಹೇಳಿ ಅವಾಗ್ಲಿಂದನು ಅವ್ನಿಗೆ ಹೋಗಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ಅವನು ಹೋಯ್ತೀನಿ ಅಂತಾನೆ ಹೇಳ್ತಾನೆ ಆ ರೀತಿ. ಆಮೇಲಿಂದ ನಮ್ಮನ್ನ ಇನ್ನೊಂದು ಪ್ರಶ್ನೆ ಕೇಳಿದ್ರು ಅವನ್ನ, ಹುಡುಗಿ ವೈಟ್ ಕೋಳ ಬ್ಲ್ಯಾಕ್ ಕೋಳ ಅಂತ ಕೇಳಿದ್ರು ಮಕ್ಕಳು. ಅವ್ರು ಅನ್ಬೇಕು ಒಂದ್ ಸ್ವಲ್ಪ ಬ್ಲ್ಯಾಕ್ ಒಂದ್ ಸ್ವಲ್ಪ ವೈಟ್ ಅವಳೆ. ಅಯ್ಯಪ್ಪ ಅವನಿದ್ದಕ್ಕೆ ಮಾತಾಡಿಸ್ಬೇಕು. ಅವ್ನು ಇದೆಲ್ಲ ಕೇಳಬೇಕು ಪ್ರಶ್ನೆ. ಅದರೆಲ್ಲ ಮಾತ್ರ
ಏನೇ ಅಷ್ಟೊಂದು ಕಾಫಿ ನಿಂಗೊಬ್ಳಿಗೇನಾ? ನಾನು ಅಷ್ಟೊತ್ತು ಕುಡಿಯೋಲ್ವಲ್ಲ. ಇದೇನು ಲೋಟ ಎಲ್ಲ ಹೊಡೆದಾಕಿದ್ಯಾ ನೋಡಿ ಗೈಸ್, ಪ್ರೀತಿಯಿಂದ ಕೊಟ್ಟಿದ್ದ, ಹಿಡ್ಕೊಳಕ್ಕೆ ಬರೋಲ್ಲ ಗೈಸ್ ಇವಳಿಗಂತೂ. ಅಯ್ಯೋ ನಾನು ಎಷ್ಟು ನೋಡಿ ಗೈಸ್, ನಾನೇ ಕೊಡಿಸ್ತೀನಿ, ಇದಕ್ಕಿಂತ ದೊಡ್ಡದು ಕೊಡಿಸ್ತೀನಿ ಕೊಡು. ನೋಡಿ ಗೈಸ್, ಇವಳು ಹೊಡೆದಾಕಿದ್ದಾಳೆ, ಇದಕ್ಕಿಂತ ದೊಡ್ಡದು ನಾನು ಕೊಡಿಸ್ತೀನಿ. ಬೇಡ ನನಗೆ. ಬೇಡವಾ? ಮತ್ತೇನೇನು ಬೇಕು? ನಾನು ಹೇಳಿದ್ದೀನಲ್ಲ 5 ಲಿಸ್ಟ್ 6 ಲಿಸ್ಟ್. ಏನು ಹೇಳಿದ್ದೆ ನಂಗೆ ಗೊತ್ತೇ ಅನ್ಪಿಲ್ಲ. ಮತ್ತೆ ಹೇಳಿ ಅಂತ ನಮ್ಮನೆಯವರು ಸ್ಕೆಚ್ ಇಲ್ಲ, ನೆನಪಿಲ್ಲ ನನಗೆ. ಫೋನಿಗೆ ಮೆಸೇಜ್ ಹಾಕ್ತೀನಿ ನೋಡು. ಸರಿ ಓಕೆ. ಅಲ್ಲ 3 ತಿಂಗಳಾಯ್ತು ಇವಾಗಲಿಂದ ಸ್ಕೆಚ್ ಮಾಡ್ಕೊಂಡು ಕೂತಿದ್ದಲ್ಲ. ವೆಡ್ಡಿಂಗ್ ಆ್ಯನಿವರ್ಸರಿ ಜುಲೈ. ಮುಂದಿನ ತಿಂಗಳೇ. ಹೌದಾ? ಸೆಪ್ಟೆಂಬರ್ಗಲ್ವಾ? ಆಗಸ್ಟ್. ಸರಿ 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 ಓಕೆ. ಯಾವ ಫೋನು? ಸ್ಯಾಮ್ಸಂಗ್ ಫೋನು. ಆಮೇಲೆ ಇನ್ನೇನು, ಏರ್ ಫೋನು. ಒಂದೇ ಹಾಕೋದಲ್ಲ, ಅದೇ ಬ್ಲೂಟೂತ್ ಹಿಂಗೆ ಹಾಕೋದು ರನ್ನಿಂಗ್ ಮಾಡ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಗಾಯ್ಸ್. ಏನೇನು ಬೇಕು ಅಂತ ಲಿಸ್ಟ್ ಹೇಳ್ತಾ ಇಲ್ಲ. ಅದರಲ್ಲಿ ಯಾವ್ದಾರ ಒಂದು ಕೊಡಿಸ್ಬೇಕಂತೆ. ಓಹೋ, 6 ಲಿಸ್ಟ್ ಇರೋದು ಇನ್ನೂ ಇದೆ. 6ರಲ್ಲಿ ಒಂದೇ ಕೊಡಿಸೋದು. 6 ವರ್ಷದ ವೆಡ್ಡಿಂಗ್ ಆನಿವರ್ಸರಿ 6 ಕೊಡ್ಬೇಕಾ? 6 ಚಾಕ್ಲೇಟ್ ತಂದು ಕೊಡ್ತೀನಿ ಸುಮ್ಮನೆ ಬಿಡು. ಬೇಕಾಗಿಲ್ಲ, ನಾನು ಚಾಕ್ಲೇಟ್ ತಿನ್ನಲ್ಲ, ಬಿಟ್ಟು ಎಷ್ಟೋ ದಿನ ಆಯಿತು. ಹಂಗಾರೆ ಮಿಕ್ಚರ್ ಕೊಡಿಸ್ತೀನಿ ತಿನ್ಬಿಡು. ಲ್ಯಾಪ್ಟಾಪು, ಕಾರು, ಹೊಸ ಮನೆ, ಆಮೇಲೆ ಬೇಡ. ಅದು ಬೇಕಾದ್ರೆ ಒಂದು 27 ಇಯರ್ಸ್ ಬೇಕು. ನಿನಗೆ 27ಗೋ ಅಥವಾ 27 ಇಯರ್ಗೋ? 27 ಇಯರ್ಸ್. ಅದೇ ನಿನಗೋ ಇಯರ್ಗೋ? ಇದಕ್ಕೆ ನನ್ನ ಬರ್ತ್ಡೇ ಇದಕ್ಕೆ. ನಿಂಗೆ ಎಷ್ಟು ಹಂಗಾರೆ ಇವಾಗ ಏಜ್ ಎಷ್ಟು? ಅದೆಲ್ಲ ಹೇಳ್ಬಾರ್ದು ಏಜ್. ಇವಾಗ ಇನ್ನೂ 20, ಇನ್ನೂ 7 ವರ್ಷ ಐತೆ. ಏನಾರು ಕೊಡಿಸ್ಬೇಕಂದ್ರೆ ಏಜ್ ಕಡಿಮೆ ಆಗುತ್ತೆ, ವಿಡಿಯೋದಲ್ಲಿ ಹೇಳ್ಬೇಕಾದ್ರೆ ಏಜ್ ಜಾಸ್ತಿ ಆಗುತ್ತೆ. ಎಷ್ಟೊಂದು ಜನ ಕಮೆಂಟ್ ಹಾಕಿದ್ರು ಹೇಳೇ ಇಲ್ಲ ಅಂತ ವಿಡಿಯೋದಲ್ಲಿ. ನಾನು ಮದುವೆ ಆಗಿದ್ದು ತುಂಬ ಸರಿ ಹೇಳವ್ರೆ ನಮ್ಮನೆಯವರು, ಆದರೆ ಇವಾಗ ಹೊಸಬ್ರು ಬಂದಿರ್ತಾರಲ್ಲ ಅವ್ರಿಗೆ ಗೊತ್ತಿರಲ್ಲ. ನಾನು ಮದುವೆ ಆಗಿದ್ದು 17 ವರ್ಷಕ್ಕೆ ಗೈಸ್. ಇನ್ನೊಂದು ವಾರ ಇತ್ತೇನೋ 18 ವರ್ಷಕ್ಕೆ. ಇನ್ನೊಂದು ವಾರ ಅಲ್ಲ, ಒಂದು ತಿಂಗಳು ಇತ್ತೇನೋ, 1 ತಿಂಗಳು 2 ತಿಂಗಳು ಇತ್ತೇನೋ. ಯಾಕೆಂದರೆ ನಾವು ಇದಕ್ಕೆ ಆಸ್ಪತ್ರೆಗೆ ಹೋಗಿದ್ವಲ್ಲ, ಅಲ್ಲಿ ಹೇಳ್ಬೇಕಾದ್ರೆ 18 ವರ್ಷ. ಅದ್ರ ಫೋಟೋ ಐತೆ 18 ವರ್ಷದ. ಎಲ್ಲರೂ ಅಪ್ಪ ಅಮ್ಮನ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ರೆ 18 ವರ್ಷಕ್ಕೆ. ನಾನು ಹಂಗೆ ಅಣ್ಣನ ಜೊತೆ ಮಾಡಿ ಸಾಕು ರೀ. ನೋಡಿ ಗೈಸ್, ನಾನು ಎಲ್ಲನೂ ಲಿಸ್ಟ್ ಕಳಿಸ್ತೀನಿ, ನೀನು ಕೊಡಿಸ್ಲೇಬೇಕು ಅಂತ ಹಠ ಮಾಡ್ತಾ ಇದ್ದಾರೆ ಚಿಕ್ಕ ಮಾವಪ್ಪು ಥರ. ಪ್ಲೀಸ್ ಅರ್ಥ ಮಾಡಿ. ಬೇಕು ಪಾಪು, ನಾನು ಕೊಡ್ಸಲ್ಲ. ನನಗೆ ಬೇಕಂದ್ರೆ ಒಂದೇ ನಾನು ಬರ್ಡೇಗೂ ಏನೂ ಗಿಫ್ಟ್ ಕೇಳಿಲ್ಲ, ಯಾವುದಕ್ಕೂ ನಾನು ಏನು ಕೇಳಿಲ್ಲ ಗೈಸ್. ಕೊಡ್ಸಲ್ಲ ಅಂತ ಹೇಳ್ತಲ್ಲ, ಒಂದು ಕೊಡಿಸ್ತೀನಿ, ಒಂದು ಗಿಫ್ಟ್ ನನಗೆ ಬೇಕಷ್ಟೇ. ಆಯ್ತು ಕಣೆ, ನಾನು ಎಷ್ಟು ಕೇಳ್ತೀನಿ ಅಷ್ಟು ಕೊಡಿಸ್ತೀನಿ. ಎಲ್ಲಾನು ಕೊಡಿಸ್ತೀನಿ, ನನಗೆ ಇಷ್ಟ ಬಂದಿದ್ದು ಕೊಡಿಸ್ತೀನಿ. ನಿನಗೆ ಯೂಸ್ ಆಗೋಂಗೆ ಕೊಡಿಸ್ತೀಯಾ? ಆಮೇಲೆ ನಾನು ಕೊಡ್ಸಲ್ಲ ರೀ ಸರಿ. ಕಾಸು ನಾನು ತಾನೇ ಕೊಡ್ಬೇಕಾಗಿರೋದಲ್ಲಿ. ಹೇಳ್ಬೇಡ, ಎಲ್ಲರೂ ಏನು ಅಣ್ಣನೇ ಕೊಡ್ಸೋದು ಎಲ್ಲದಕ್ಕೂ ಅಂತ ಅನ್ಕೋಬಿಡಿ ಗೈಸ್. ಅಫ್ಕೋರ್ಸ್. ನಾನು ಮೀಶೋದಲ್ಲಿ ತೋರ್ಸ್ 25ನೇ ತಾರೀಕು ನೋಡು, ಆ ದುಡ್ಡೆಲ್ಲ ನನಗೆ ಬರೋ ಗೈಸ್. ಇವ್ರು ಅಕೌಂಟ್ ಅದು ಯಾಕೆ ಬಂದ್ಬಿಡು, ನಂದು ಅದು ದುಡ್ಡು ಇವ್ರು ಹೋಗೋದು. ಬನ್ನಿ ಗೈಸ್ ಹೋಗೋಣ, ಡ್ಯೂಟಿ ಟೈಮ್ ಆಯ್ತು. ಬಾಯ್ ಬೇಗ. ಐ ಹೇಟ್ ಯು ಸೋ ಮಚ್. ನೋಡಿ ಗೈಸ್, ನಮ್ಮ ನವಿ ಕೆಲಸ. ಕೀ ಇವನ ಹತ್ರನೇ ಇಟ್ಕೊಂಡ್ಬಿಟ್ಟು ಕೊಡಲ್ಲ ಅಂತ ಇದ್ದಾನೆ. ಡೈಲಿ ನಮ್ಮ ನವಿ ನಮ್ಗೆ ಶೂ ಕಳಿಸ್ತಾರೆ ಅವ್ರ ಮಗಂತ. ಥ್ಯಾಂಕ್ ಯು. ಫೋನ್ ಬಂದೈತೆ ನೋಡಿ. ಯಾರು? ನನ್ಗಲ್ಲ, ನಂದು. ಇನ್ಯಾರು ಮಾಡ್ತಾರೆ ನಿಮಗೆ? ಆ ಕಾಲದ ಈ ಕಾಲಿಗೆ, ಈ ಕಾಲದ ಆ ಕಾಲ ಸಾಕ್ಸಿ. ಆ ಕಾಲದ ಆದ್ರೆ ಏನು ಎಲ್ಲ ಬೆರಕೆ ಆಗಿರುತ್ತೆ. ಬಾ, ಏನು ರೈಟ್ ಲೆಫ್ಟ್ ಅಂತ. ಖುಷಿ ಬಾಯ್ ಬಾಯ್ ಮಗನೇ. ನೋಡಿ ಗೈಸ್, ಗೊತ್ತಿಲ್ಲ, ಅವನ ಹತ್ರ ಕೇಳ್ಕೊಂಬಿಟ್ಟು ಅಲ್ಲಿ ಓಡೋಗ್ಬಿಟ್ಟು ನಾನು ಹಿಡಿಬೇಕು ಅವನ ಹತ್ರ. ನಮ್ಮ ದಿವ ಶಿವ ಹಾಕ್ಸ್ಕೋಬೇಕಾರೆ ಹಿಂಗೆ ಮಾಡ್ತಂಗೆ ಗೈಸ್, ಹಿಂಗೆ ಕಾಲ. ಮುದ್ದು ಪ್ಲೀಸ್ ಮುದ್ದು, ನಾನು ಹಾಕದೇ ಇವಾಗ ನಂಗೆ ಆಡಿದ್ರ ಆಟನ. ಅವನಿಗಾದ್ರೆ ಬೈದು ಬುದ್ಧಿ ಹೇಳಿ ಹಾಕ್ಸ್ತಾಳೆ, ನನಗೆ ಯಾಕೆ ಮಾಡಲ್ಲ ಹಂಗೆ? ಓ ಬೈದಿನ, ಅದಕ್ಕೆ ನಂಗೆ ಪ್ಲೀಸ್ ಅಂತ ಹೇಳಿದ್ದು, ಬೈಬಾರ್ದು ಅಂತ. ಚಾಕ್ಲೇಟ್ ಕೊಡುವ.
ಎಲ್ಲ ಕೀಕಿದ್ಗಳಕ್ಕೆ ಖುಷಿ ಓಡು 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 ಡ್ಯೂಟಿ ಕರ್ಕೊಂಡು ಹೋಗ್ತೀನಿ ಆಮೇಲೆ ಬಾಯ್ ಬಾಯ್. ಅಮ್ಮ ಇಟ್ಟ ಯಾಕೆಂದ್ರೆ ಡ್ಯೂಟಿ ಕರ್ಕೊಂಡು ಹೋಗಕ್ಕೆ ಟೈಮ್ ಯಾಕೆ ಗೊತ್ತಾ ಗೈಸ್ ಹಂಗೆ ಮಾಡೋದು ಅವನು ಅಮ್ಮ ಇಷ್ಟ ಅಂದರೆ ಅವನ್ನ ಎತ್ಕೊಂಡು ಹೋಗ್ಬಿಟ್ಟು ಕೆಳಗಡೆ ಗಂಟೆ ಆಟ ಆಡಿಸ್ತೀನಲ್ಲ ಅದಕ್ಕೆ ಆಯಿತು ನಿಮ್ಮ ಅಮ್ಮನೇ ಇಷ್ಟ ಆಗಲಿ ಬಿಡು. ಓಕೆ ಬಾಯ್. ಬಾಯ್. ಈಸ್ಕೊಂಡ್ರಾ ಮುದ್ದೆ ಮಾಡ್ಬೇಕಾ ಎಸ್ ಎಸ್ ಬ್ಲೂಟೂತ್ ಎಲ್ಲ ಇಸ್ಕೊಂಡ್ರಾ ಬರ್ತೀನಿ ಬಿಡು ಗೈಸ್. ಇವಾಗ ಡ್ಯೂಟಿಗೆ ಹೋಗಿ ಮಧ್ಯಾಹ್ನ ಇಲ್ಲ ಸಂಜೆ ಸಿಗ್ತೀನಿ ನಿಮಗೆ. ಹೈ ಗಾಯ್ಸ್, ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬ್ರೈಟ್ನೆಸ್ ಇದು ತಡಿ ಸ್ವಲ್ಪ ಕಡಿಮೆ ಇರ್ಲಿ ಬಿಡು, ಇದ್ರೆ ಇರುತ್ತೆ. ಅಷ್ಟೊಂದಲ್ಲ ಒಂದು ಸ್ವಲ್ಪ ಬೆಳ್ಳೆ ಕಾಣ್ತಿಲ್ಲ. ಇವಾಗ ಇಟ್ಕೊಡಿದ್ದು ಲಾಕ್. ಬೆಳಗ್ಗೆ ಹೇಳಿದ್ನಲ್ಲ ಸಂಜೆ ಸಿಗ್ತೀನಿ ಅಂತ. ಇವಾಗ ಬಂದೆ ಡ್ಯೂಟಿ ಮುಗಿಸ್ಕೊಂಡು, ಇನ್ನು ಡ್ರೆಸ್ ಚೇಂಜ್ ಮಾಡಿಲ್ಲ, ಹಂಗೆ ಇದ್ದೀನಿ. ಇವತ್ತು ಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು. ಗುರುವಾರ ಅಲ್ವಾ, ನಮ್ಮ ನವಿ ಹುಷಾರಾದ್ರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ, ಅದಕ್ಕೆ ಹೋಯ್ತು. ನಿಜ ಗೈಸ್, ಸುಳ್ಳು ಅಂತ ಸುಳ್ಳು ಇದು. ನಿನ್ ಮೇಲೆ ಹಣೆಗ್ಲುವೆ ಅಪ್ಪ ಸಾಯಿಸ್ಬಿಡ್ತು ಹೋಗೋಣೇನು. ಸೊ ಇವಾಗ ಹೋಗೋಣ, ಗುರುವಾರ ಅಲ್ವಾ. ಅವ್ರಿಗೆ ಆಟ ಸಾಮಾನು ಸಿಕ್ಕಿದೆ ಅಂತ ಖುಷಿ ಪಡ್ತಾ ಇದ್ದಾರೆ. ಜೊತೆಯಿಂದ ಬರ್ತಿದ್ದಂಗೆ ಒಂದು ಲೋಟ ಕಾಫಿ ಇವತ್ತು ಬೆಳಗ್ಗೆ ಕುಡ್ದಿದ್ದೀನಿ, ಆದರೆ ಒಂಚೂರು ಕೊಡಿ ಅಂತ ಹೇಳ್ತೀನಿ. ಜಾಸ್ತಿ ಬೇಡ ಬೆಳಗ್ಗೆ ಅಷ್ಟು. ಬೆಳಗ್ಗೆ ತುಂಬ ಓವರ್ ಜಾಸ್ತಿ ಕೊಟ್ಬಿಟ್ಟಿಲ್ಲ ಗೈಸ್, ನೀವೇ ನೋಡಿದ್ರಲ್ಲ, ಕತ್ಲೆ ಥರ ಬರ್ತೈತಿ. ಇಲ್ಲಿ ಲೈಟ್ ಬೆಳಗ್ಗೆ ಚೆನ್ನಾಗಿ ಬರ್ತೈತೆ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ನೆನ್ನೆ ನೀವೆಲ್ಲ ನಮ್ಮನ್ನು ಹಾಡಿ ಹೊಗಳಿರೋದಕ್ಕೆ ನೆನ್ನೆ ವ್ಲಾಗಲ್ಲಿ ಥ್ಯಾಂಕ್ ಯು ಸೋ ವೆರಿ ಮಚ್. ಎಲ್ಲರಿಗೂ ಧನ್ಯವಾದಗಳು, ನಮ್ಮ ನವಿ ಕಡೆಯಿಂದನೂ ಧನ್ಯವಾದಗಳು ಗೈಸ್. ಸೊ ಹಾಗೆ ಇವಳು ಓದಿ ಬಿಟ್ಟು ಆಲ್ರೆಡಿ 8 ವರ್ಷನ 8 ವರ್ಷ ಆಗಿದೆ. ಅದು ಹಿಂದಿ ಎಲ್ಲ ನಂಗೆ ಇಷ್ಟ ಆಗಿ ಸಬ್ಜೆಕ್ಟ್ ಅಂದ್ರೆ ಹಿಂದಿನೇ ಗೈಸ್. ಅದರಲ್ಲಿ ತಪ್ಪು ಹೇಳಿದ್ರ, ಅದು ಇವಳು ತಪ್ಪು ಮಗಂಗೆ ಹೇಳ್ಕೊಡ್ತಾ ಇದ್ದಾಳೆ. ಅದನ್ನ ನೀವು ಕರೆಕ್ಷನ್ ಮಾಡಿದ್ರಲ್ಲ, ಅದನ್ನ ನಾನು ನೋಡಿ ನಗಾಡ್ತಾ ಇದ್ದೆ. ಅಂದ್ರೆ ಏನಿಲ್ಲ, ನಾನ್ ಮರ್ತ್ಕೊಂಡಂಗೆ ಹೇಳ್ಬಿಟ್ಟಿದೀನಿ. ಇವಾಗ ಕನ್ನಡದಲ್ಲಿ ಹೆಂಗಿರುತ್ತೆ ಅದೇ ರೀತಿ ಹಿಂದಿಲಿ ಹೇಳಿದೀನಿ ಅಷ್ಟೇನೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದಾಳೆ ಅಷ್ಟೇ, ಬೇರೆ ಏನಿಲ್ಲ. ಇವಳು ಓದಿರೋದು ಬಂದು PUC ಅಷ್ಟೇ. ಇಬ್ರು ಸೇಮ್ PUC ಪಾಸ್ PUC ಫೇಲ್ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಲೆಕ್ಕನೇ ಇಲ್ಲ, ಇವಳು ಲೆಕ್ಕನೇ SSLC ಅಷ್ಟೇ ಗೈಸ್. ಸೆಕೆಂಡ್ PU ನಾನು ಹೇಳ್ತಿರೋದು. ಅದೇ PUC ಕೊರೋನಾ ಟೈಮಲ್ಲಿ ಯಾವ್ದು ಪಾಸ್ ಮಾಡೋದು? ಕೊರೋನಾ ಟೈಮ್ ಅಲ್ಲ, ಕೊರೋನಾ ಅಲ್ಲ, ಫಸ್ಟ್ PU ಕೊರೋನಾ ಅಲ್ಲ, ಸೆಕೆಂಡ್ PU ಕೊರೋನಾ ಟೈಮ್. ಓ ಹಂಗಾರೆ ಇನ್ನೂ ಚಿಕ್ಕವಳು. ಗೊತ್ತಾನೆ ಇಲ್ವ ಇದು? ಅಲ್ಲೇ ಹಾಳು ಮಾಡ್ಬಿಟ್ಟೆ ಗೈಸ್. ಇವಾಗಿನ ತಂದು ಕೊಟ್ಟಿದ್ದೆ, ಲೈಟ್ ಬರ್ತೈತಲ್ಲ, ಬರ್ತೈತಿ. ಇವಾಗ ನೆನೆ ಸರಿಗೆ ಅಂಕಾಗ ಬರ್ತೈಲ್ಲ. ಸೂಸ್ಗೆ ಹೋಗ್ಬೇಕಾ? ಹೋಗು ಸೂಸ್ಗೆ ಹೋಗು, ಸೂಸ್ಗೆ ಹೋಗ್ಬಿಡ್ಪ ಪ್ಲೀಸ್, ಹೋಗಪ್ಪ. ಇಟ್ಕೋಬೇಕು, ಕೈನೋ ಬರ್ತದೆ. ಅದ್ರಿಂದ ಏನಿಲ್ಲ, ನನ್ಗೆ ಅದರಿಂದ ಏನ್ ಬೇಜಾರಾಗ್ಲಿಕ್ಕೆ ನಮಗೆ ಗೊತ್ತಲ್ವಾ ನಾವೇನು ಅನ್ನೋದು. ಅಂದ್ರೆ ನಮ್ಗೆ ಫೇವ್ರೆಟ್ ಸಬ್ಜೆಕ್ಟ್ ಅಂದ್ರೆ ಹಿಂದಿನೇ. ಅದರಿಂದ ಇದೆಲ್ಲ ಮಿಸ್ ಮಾಡ್ಬಿಟ್ಟೆ ಅಂತ ನಮ್ಮ ಗಂಡನ ಮುಂದೆ ನಾನೇ ರೋಸ್ಟ್ ಮಾಡ್ತಿದ್ದೆ. ಅಂದ್ರೆ ನಾನು ಇವ್ರಿಗೆ ರೋಸ್ಟ್ ಮಾಡ್ತಿದ್ದೆ. ಹಿಂದಿನ ಕೇಳಿ ಕೇಳಿ ನನಗೆ ಹಿಂದಿ ಬರಲ್ಲ, ನಾನು ಒಪ್ಕೋತೀನಿ ಗೈಸ್. ನಾವ್ ಯಾಕೆ ಕಲಿಬೇಕು? ನಾವು ಕೇಳಿ 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 ಫುಲ್ ರೋಸ್ಟ್ ಮಾಡ್ತಿದ್ದೆ. ಮೊನ್ನೆನೇ ಅನ್ಸುತ್ತೆ. ಆದ್ರೆ ನೆಕ್ಸ್ಟ್ ಡೇ ನನಗೆ ರೋಸ್ಟ್ ಮಾಡಕ್ ಬಿಟ್ರು ಎಲ್ಲರೂ. ನಾವು ಓದಿದ್ ಕನ್ನಡ ಮೀಡಿಯಂ ಅಲ್ಲಿ. ನಮ್ಗೆ ಹಿಂದಿ ಬಂದಿದ್ದೆ 6ನೇ ಕ್ಲಾಸ್ ಅಲ್ಲ 7ನೇ ಕ್ಲಾಸ್ ಅಲ್ಲ ಅನ್ಸುತ್ತೆ. ಈ ಕಲಿಯೋಕೆ ನಮಗೆ ಯಪ್ಪ ಒಂಥರ ಹಿಂಸೆ ಅನ್ಸ್ಬಿಟ್ಟಿತ್ತು. ಆದ್ರೂ ನಾವು ಕಲ್ತಿಲ್ಲ, ಕಲಿಯಕ್ಕೂ ಹೋಗ್ಲಿಲ್ಲ, ಬರೋದು ಇಲ್ಲ ನಮ್ಗೆ. ಹಿಂದಿನೇ ತುಂಬಾ ಇಷ್ಟ ಆಗಿ ಸಬ್ಜೆಕ್ಟ್. ಆದ್ರೆ ಹಿಂದಿ ಓದಕ್ಕೆ ಬರುತ್ತೆ, ಮಾತಾಡಕ್ ಬರಲ್ಲ, ಸ್ವಲ್ಪ ಅರ್ಥ ಆಗುತ್ತೆ. ಮಾತಾಡೋದ್ ಕಲಿತೀನಿ ನಮ್ಮ ಫ್ರೆಂಡ್ ಜೊತೆ ಸ್ವಲ್ಪ ಅಂದ್ರೆ ಅರ್ಥ ಆಗುತ್ತೆ. ಅವ್ರು ಮಾತಾಡೋದ್ ಏನಂದ್ರೆ ನಮಗೆ ನಾವು ಹಳ್ಳಿಲಿ ಇದ್ವಲ್ಲ ಗೈಸ್, ಹಿಂದಿನೂ ಅರ್ಥ ಆಗುತ್ತೆ, ತಮಿಳು ಅರ್ಥ ಆಗುತ್ತೆ. ನಿಮಿಷ ಇರು, ಹಿಂದಿ ಮಾತಾಡ್ತಾರೆ ಅಂದ್ರೆ ಏನೋ ಯಾವ್ದೋ ಬೇರೆ ದೇಶದವ್ರು ಇವರು ಅಂತ ನಾವು ಅನ್ಕೊಳ್ಳಿವು. ಇವಾಗ ನನಗೆ SSLC ಒಬ್ರು ಮುಸ್ಲಿಂ ಫ್ರೆಂಡ್ ಇದ್ದು, ಅಲ್ಲಿ ಗಂಟ ನಮ್ಗೆ ಯಾರೋ ಗೊತ್ತೇ ಇಲ್ಲ, ಪರ್ಸನ್ ಇಲ್ಲ. ನಮ್ಗೆ LKG ಇದ್ರು ಅನ್ಸುತ್ತೆ. ಅವಾಗ ಅವ್ರು ಮಾತಾಡೋದಕ್ಕೆ ನಮ್ಗೊಂಥರ ಅನ್ಸೋದು. LKG ಇದ್ರು, ಇಬ್ರು ಟ್ವಿನ್ಸ್ ಇದ್ರು ಬಾಯ್ಸ್ ಅಲ್ಲಿ, ಎಲ್ಲ ಗೊತ್ತು. ಅವ್ರ ಜೊತೆ ಕಲ್ತ್ಕೋಬೋದಿತ್ತು ಇವಳು. ಅಂದ್ರೆ ನಂಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಆಮೇಲೆ ಹೋಯ್ತು ಹಿಂದಿ ಸಬ್ಜೆಕ್ಟ್ ಬರೆಯಕ್ಕೆ ಓದಕ್ಕೆ ಅದಿಷ್ಟ ಆಗೋದು. ಪೊಯಮ್ಗಳು ಇರೋದಲ್ಲ ಅದ್ರಲ್ಲಿ. ಸರಿ ಬನ್ನಿ ಇವಾಗ ಕಾಫಿ ಕುಡ್ಬಿಟ್ಟು. ನಂಗೆ ಕನ್ನಡ ಇಂಗ್ಲಿಷ್ಗಿಂತ ಹಿಂದಿನೇ ತುಂಬಾ ಇಷ್ಟ ಆಗಿ ಸಬ್ಜೆಕ್ಟ್. ಅದ್ರಲ್ಲಿ ಎಲ್ಲರೂ ರೋಸ್ಟ್ ಮಾಡಕ್ ಹೋದ್ರು. ಎಷ್ಟು ಮಾರ್ಕ್ಸ್ ಬಂದಿತ್ತು ಹಿಂದಿಲಿ? 95 ಬಂದಿತ್ತು. 100 SSLC. ಇನ್ನೆಲ್ಲರಲ್ಲೂ ಕೇಳಕ್ ಹೋಗ್ಬಿಡಿ ಗೈಸ್, ಎಲ್ಲ ಕಡಿಮೆನೆ.
ಅಷ್ಟೊಂದ ನನಗೆ ನಮ್ಮ ಮನೇಲಿ ಎಲ್ಲರೂ ಏನನ್ನೋರು ಅಂದ್ರೆ ರೇಗ್ಸೋರು ಹಿಂದಿನ ಏನೋ ಮಾಡ್ತಿದ್ಯಾ ನೀನು ನನಗೇನೋ ಡೌಟ್ ನಿಮ್ಮ ಮಾಸ್ಟರ್ಗೆ ಹಿಂದಿ ಬಂದಿತ್ತ ಇಲ್ವಾ ಅಂತ 94 ಅಂದ್ರೆ ಎಲ್ಲಾದ್ರೂ SSLC ಹಂಗ್ ಚೆಕ್ ಮಾಡ್ತಿರ್ತೀವಿ ಓ ಹಂಗ ನಾವು ಕ್ವಶನ್ನೇ ಬರ್ದ್ಬಿಟ್ಟು ಬಂದಿದ್ದರು ಹಿಂದಿನ ಗೊತ್ತಿಲ್ಲದೆ ನಮ್ಮ ಮಾಸ್ಟರ್ ಹೇಳ್ಕೊಟ್ಟಿದ್ರು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಫಸ್ಟ್ ಅದು ಹಿಂದಿ ಏನ್ ಗೊತ್ತಾ ಇನ್ನೊಂದೇನು ಗೊತ್ತಾ ವಯಸ್ಸು ಇವರು ಓದೋ ಟೈಮಲ್ಲಿ 60ಕ್ಕೋ 70ಕ್ಕೋ ಇದು ತಾನೆ ಟಿಕ್ ಮಾರ್ಕ್ ಇದ್ದಿದ್ದು ಏನು ಟಿಕ್ ಮಾರ್ಕ್ ಇದ್ದಿದ್ದು ಆ ಥರ ಏನಿಲ್ಲ ಎಲ್ಲ ಬರೆಯೋದೇ ಇತ್ತು ಕ್ವಶನ್ ಆನ್ಸರು ಆಮೇಲೆ ಫಿಲ್ ಇನ್ ದ ಬ್ಲಾಂಕ್ಸು ಆ ಥರ ಎಲ್ಲ ಇತ್ತು ಓಕೆ ಬಿಡಿ ಗೈಸ್ ಅದೆಲ್ಲ ಯಾಕೆ ಪೊಯಮು ನೋಡಿ ಗೈಸ್ ಸ್ನಾನ ಮುಗಿಸ್ಕೊಂಡ್ ಬಂದೆ ನಮ್ಮ ನವ್ಯ ಅವರು ದೇವಸ್ಥಾನಕ್ಕೆ ಹೋಗೋಕ್ಕೆ ಒಂದು ಶರ್ಟು ಫುಲ್ಲು ಇದಾಗ್ಬಿಟ್ಟಿತ್ತು ಸುಕ್ಕಾಗ್ಬಿಟ್ಟಿತ್ತು ಅದನ್ನು ಐರನ್ ಮಾಡ್ಕೊಡ್ತೀನಿ ಕೊಡ್ರಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಮಾಡ್ತಾ ಇದ್ದಾರೆ ಐರನ್ ಮಾಡ್ತಿರ್ಲಿಲ್ಲ ಮುಂಚೆ ಎಲ್ಲ ನಮ್ಮ ದಿವಂದು ಯಾವಾಗ ಐರನ್ ಮಾಡೋಕ್ಕೆ ಶುರು ಮಾಡಿದ್ರು ಸ್ಕೂಲ್ ಬಟ್ಟೆನ ಅವಾಗಿಂದ ನಾನು ಯಾವುದೇ ಕೇಳಿದ್ರು ಮಾಡ್ಕೊಡ್ತಾರೆ ಯಾಕೆಂದರೆ ಎಲ್ಲ ಅಲ್ಲೇ ಇಟ್ಟಿರ್ತಾರಲ್ವ ಸೊ ಮಾಡ್ಕೊಡ್ತಾ ಇದ್ದಾರೆ ಫಸ್ಟ್ ಮಾಡ್ಕೊಂಡಿದ್ದೆ ಮದುವೆಗಿಂತ ಫಸ್ಟ್ ಮದುವೆ ಆದಮೇಲೆ ಮದುವೆ ವಸ್ತ್ರಲ್ಲಿ ಮಾಡ್ಕೊಡ್ತಿಲ್ಲ ಅಷ್ಟೇ ಆಮೇಲೆ ಬಿಟ್ಬಿಟ್ಟಿದ್ಲು ಇವಾಗ ಮತ್ತೆ ಶುರು ಮಾಡಿದ ಹೇಗಿದ್ದೀರಾ ಕಮೆಂಟ್ ಹಾಕಿ ಖುಷಿ ಚೆನ್ನಾಗಿ ಕಾಣಿಸ್ತಿದ್ದಾನ ದೇವಾಗ ಚೆನ್ನಾಗಿ ಕಾಣಿಸ್ತಿದ್ದಾನ ಅವ್ರು ಹೇಳ್ತಾರೆ ಬಿಡು ನೋಡಿ ಇಬ್ಬರು ಈ ಥರ ಇದ್ದಾರೆ ಇದು ಬ್ಯಾಗ್ ವಿಡಿಯೋ ಮಾಡ್ತೀನಿ ನೋಡಿ ಗೈಸ್ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾರು ಚೆನ್ನಾಗಿ ಕಾಣ್ತಾ ಇದ್ದಾರೆ ಕಮೆಂಟ್ ಹಾಕಿ ಖುಷಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಲ್ಲ ಗೈಸ್ ಕೂದಲಿಲ್ಲದಕ್ಕೆ ಅವ್ರು ಕಮೆಂಟ್ ಹಾಕಿ ಇಬ್ರು ಚೆನ್ನಾಗಿ ಕಾಣ್ತಾರೆ ಅಣ್ಣನೇ ಚೆನ್ನಾಗಿರೋದು ಅಣ್ಣನೇ ಚೆನ್ನಾಗಿ ನಿಂದು ಒಂಚೂರು ಇಲ್ಲ ನಮ್ಮ ಗಾನವಿ ಅವ್ರು ಯಾವ ಥರ ಕಾಣಿಸ್ತಾ ಇದ್ದಾರೆ ಕಮೆಂಟ್ ಹಾಕಿ ಯಾಕೆ ಮಗನೇ ಮತ್ತೆ ಅಣ್ಣನೇ ರೇಗ್ಸಿದ್ರೆ ಗಿಂಡಲ್ವಾ ಅವನು ಸಾಕೊಡ್ರಿ ರೀ ಒಂಚೂರು ಮುಂದೆ ಐರನ್ ಮಾಡ್ರಿ ಅಂದರೆ ಇಟ್ಕೊಂಡು ಫೋರ್ತ್ ಮಾಡ್ಕೊಂಡು ಕೂತಿದ್ದಾರೆ ನಾಳೆ ಏನು ತಿಂಡಿ ಗಾಯ್ಸ್ ನಮ್ಮ ಮನೇಲಿ ಅಂದರೆ ದೋಸೆ ಅಲ್ಲ ಇಡ್ಲಿ ಹೆಂಗೆ ಕಂಡು ಹಿಡಿತೀನಿ ಅಂದರೆ ಇದು ರವೆನ ನೆನೆ ಹಾಕ್ಬಿಟ್ಟು ಉದ್ದಿನಬೇಳೆ ರುಬ್ಬಾಕಿದ್ದಾರೆ ಅದರಿಂದ ಗೆಸ್ಸ ಈಸಿಯಾಗಿ ಮಾಡ್ಬೋದು ನಮ್ಮ ಮನೇಲಿ ನಾಳೆ ಇಡ್ಲಿ ಅಂತ ಇಡ್ಲಿಗೇನು ರೀ ಇಡ್ಲಿ ನೀವು ಏನು ಕೇಳ್ತೀರ ಅದು ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಎರಡೂ ಬೇಕು ಆಯ್ತು ನೋಡೋಣ ಗೈಸ್ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ ನಮ್ಮ ನವಿ ಇಡ್ಲಿಗೆ ಏನು ಮಾಡಿರ್ತಾರೆ ಅಂತ ಖುಷಿ ನೋಡಿ ಗೈಸ್ ಈ ರಿಮೋಟ್ ತಂದ್ಬಿಟ್ಟು ಇನ್ನೂ ಜಸ್ಟ್ ಒಂದು ತಿಂಗಳು ಆಗಿಲ್ಲ ಏನನ್ನ ಗೊತ್ತಿದ್ದೀವಿ ನೀನು ಸ್ಕೂಲ್ಗೆ ಹೋಗಿರ್ತೀಯಲ್ಲ ಎರಡು ತೊಡ್ದಾಗ ಗೊತ್ತಾಗಲ್ವಲ್ಲ ಅಣ್ಣ ಮಾಡಿದ್ದು ಖುಷಿ ಹೇಳಿದ್ದು ಅಣ್ಣ ಮಾಡಿದ ಥರ ಅಂತ ನಿಜವಾಗ್ಲೂ ಕಿತ್ತಾಕಿ ಹೊಡೆದಾಕಿರೋದು ಇವನೇನೆ ಇವಾಗ ಹೋಗ್ತಿದ್ಯಾ ಹ್ಞೂ ನಾನು ಹೆಂಗೆ ಸ್ಕೂಲ್ಗೆ ಹೋದಾಗ ನಾನಲ್ಲ ಅನ್ನೋದು ಬಿಡು ಬೀಳ್ತೀಯಾ ಈ ಕಡೆ ಓಕೆ ಗೈಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಈಗ ಬಾಬಾ ದೇವಸ್ಥಾನಕ್ಕೆ ಹೋಗಿ ಅದು ನಾಳೆ ಬ್ಲಾಗಲ್ಲಿ ಬರ್ತೀವಿ ನಾಳೆ ಏನು ತಿಂಡಿ ಅಲ್ಲಿಗೆ ಹೋಗ್ತೀವಿ ದೇವಸ್ಥಾನಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲ ತೋರಿಸ್ತೀನಿ ಇವತ್ತಿನ ವೀಡಿಯೋಲಿ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಬಾಯ್ 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 ಗಾಯ್ಸ್ ಬಾಯ್ ಮಾಡೆ